ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಾಗ ಏನಪ್ಪ ಸ್ಪೆಷಲಿ ಅಂದ್ರೆ ಅಪ್ಡೇಟ ಕೇಂದ್ರ ಸರ್ಕಾರದಿಂದ ಅಂದ್ರೆ ದೂರದರ್ಶನ ಇಲಾಖೆಯಿಂದ ಒಂದು ಹೊಸ ರೂಲ್ಸ್ ತಂದಾರಿ ಸಿಮ್ ಬಾಂಡಿಂಗ್ ರೂಲ್ ಅಂತ ಹೇಳಿ ಆ ರೂಲ್ ಬಗ್ಗೆ ಇವತ್ತಿನ ವಿಡಿಯೋದಾಗ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ. ವಾಟ್ಸಪ್ಪ ಇನ್ಸ್ಟಾಗ್ರಾಮ ಸೋಷಿಯಲ್ ಮೀಡಿಯಾ ಇನ್ನಿತರ ಮೆಸೇಜಿಂಗ್ ಆ್ಯಪ್ಸ್ ಏನೇನದಾವಲ್ಲ ಎಲ್ಲ ಆ್ಯಪ್ಸ್ಗೂ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಪೂರ್ತಿ ನೋಡ್ರಿ ಅದು ಏನಂತೇಳಿ ಗೊತ್ತಾಕತಿ. ಈ ಸಿಮ್ ಬೈಂಡಿಂಗ್ ಅಂದ್ರೆ ಏನು ಅಂತೇಳಿ ಹೇಳೋದಾದ್ರೆ, ಈಗ ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಮಾಡೋಕೆ ನಾವು ಮೊಬೈಲ್ ನಂಬರ್ ಹಾಕಿ ಒಂದು OTP ವೆರಿಫೈ ಮಾಡಿರ್ತೀವಿ ನೋಡ್ರಿ. OTP ವೆರಿಫೈ ಆದ್ಬೇಕು ನಾವು ಸಿಮ್ ಹೊರಗೆ ತೆಗೆದ್ರೂ ವಾಟ್ಸಪ್ ನಮ್ಗೆ ನಡೀತಿರ್ತ ಇಷ್ಟು ದಿನ, ಹೌದಲ್ರಿ? ಆದರೆ ಇನ್ನು ಲಾಗಿನ್ ಮಾಡಿದ ಬಳಿಕ ಸಿಮ್ ಏನು ತೆಗಿತೀವಲ್ಲ, ವಾಟ್ಸಪ್ ಕಂಪ್ಲೀಟ್ಲಿ ಸ್ಟಾಪ್ ಆಕೈತಿ, ಲಾಗೌಟ್ ಆಕೈತಿ ರೀ. ವಾಟ್ಸಪ್ ಕೆಲಸ ಮಾಡೋದು ನಿಂದಿರ್ತೈತಿ. ಅಂದ್ರೆ ಯಾವಾಗ ನಾವು ಯಾವುದೇ ಡಿವೈಸ್ ಒಂದು ಮೊಬೈಲಿಂದ ಒಂದು ಡಿವೈಸಿಂದ ಬೇರೆ ಡಿವೈಸಿಗೆ ಈ ಡಿವೈಸ್ನಾಗ ಸಿಮ್ ಇಟ್ಟು ಬೇರೆ ಡಿವೈಸ್ನಾಗ ಯೂಸ್ ಮಾಡ್ತಿರ್ತೇವಲ್ಲ ವಾಟ್ಸಪ್ಪ, ಅದು ಇನ್ನು ಮುಂದೆ ನಡೆಯಂಗಿಲ್ಲ. ಅಂದ್ರೆ ಇದನ್ನು ಸಿಂಪಲಾಗಿ ಹೆಂಗೆ ಹೇಳ್ಬೇಕಂದ್ರೆ, ಈಗ ಸಿಮ್ ಕಾರ್ಡ್ ಫೋನ್ಯಾಗ ಫಿಸಿಕಲಿ ಸಿಮ್ ಕಾರ್ಡ್ ಫೋನ್ಯಾಗ ಇದ್ರೆ ಮಾತ್ರ ವಾಟ್ಸಪ್ ಕೆಲಸ ಮಾಡಬೇಕು. ಸಿಮ್ ರಿಮೂವ್ ಮಾಡಿದ್ರೆ ಅಥವಾ ಸಿಮ್ ಡೆಡ್ ಆದ್ರೆ, ಸಿಮ್ ಇರ್ಲಿಕ್ಕಂದ್ರೆ ವಾಟ್ಸಪ್ ಸ್ಟಾಪ್ ಆಗಬೇಕು ಅನ್ನೋದು ಇದ್ರದ್ದು ಈ ಥರ ಐತ್ರಿ ಕೆಲಸದ. ಇನ್ನು ನೀವೇನ್ರಿ ಎಂಟ್ರಪ್ರನರ, ಬಿಸ್ನೆಸ್ ಮ್ಯಾನ, ಎಡಿಟರ, ಫ್ರೀಲ್ಯಾನ್ಸರ ಏನಾರು ಇರ್ರಿ, ನೀವೇನ್ರಿ ವಾಟ್ಸಪ್ ವೆಬ್ ಯೂಸ್ ಮಾಡ್ತಿದ್ರಂದ್ರೆ ನಿಮಗೆ ರೀ ಭಾಳ ದೊಡ್ಡ ನಷ್ಟನೇ ಅಂತ ಹೇಳ್ಬೋದು ಇದು. ಅದೇನಂದ್ರೆ ಈಗ ಸರ್ಕಾರ ಏನು ಹೇಳಾಕತೈತೆ ಅಂದ್ರೆ, ವಾಟ್ಸಪ್ ವೆಬ್ ಅಥವಾ ಡೆಸ್ಕ್ಟಾಪ್ ಆ್ಯಪ್ನಿಂದ 6 ಗಂಟೆ ಆದ್ಮೇಲೆ ಆಟೋಮೆಟಿಕ್ ಲಾಗೌಟ್ ಆಗ್ಬೇಕತ್ತ. ಅಂದ್ರೆ ಕೆಲಸ ಮಾಡೋ ನಡ್ಬಾರ್ಕ ನೀವೇನ್ರಿ ಫೈಲ್ಸ್ ಸೆಂಡ್ ಮಾಡೋದಿರ್ತೈತೆ. ಅಂದ್ರೆ ನೀವು ಫ್ರೀಲ್ಯಾನ್ಸರ್ ಇರ್ತೀರಿ, ಚಾಟಿಂಗ್ ಇರ್ತೀರಿ, ನಿಮ್ಮ ಕ್ಲೈಂಟ್ಸ್ಗಳು ಇರ್ತಾರೆ, ಏನಾರು ಇರ್ತೀರಿ, ಬಿಸ್ನೆಸ್ ಮ್ಯಾನ್ ಇರ್ತೀರಿ, ನೀವು ಏನಾರ ಕಳ್ಸೋರು ಇರ್ತೀರಿ, ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ನಾಗ ವಾಟ್ಸಪ್ ಲಾಗಿನ್ ಮಾಡಿ ಇಟ್ಟಿರ್ತೀರಿ, ಕಳ್ಸೋರು ಇರ್ತೀರಿ, ಫೈಲ್ಸ್ ಏನಾರ ಕಳ್ಸೋರು ಇರ್ತೀರಿ, ಅದು ಇನ್ನು ಮುಂದೆ ನಡೆಯಂಗಿಲ್ಲ. ಕಳಿಸ್ಬೋದು, ಬಟ್ 6 ಗಂಟೆ ಒಮ್ಮೆ ಲಾಗಿನ್ ಮಾಡಿದ್ರೆ 6 ಗಂಟೆ ತನಕ ಅಷ್ಟೇ ಇರ್ತೈತಿ. 6 ಗಂಟೆ ಆದ್ಬೇಕು ಲಾಗೌಟ್ ಆಕೈತಿ, ಮತ್ತೆ ಲಾಗಿನ್ ಮಾಡ್ಬೇಕು. 6 ಗಂಟೆ ಆದ್ಬೇಕು ಮತ್ತೆ ಅದರ ಒಂದು 24 ತಾಸ್ನಾಗ ನೀವು 2-3 ಸಲ ವಾಟ್ಸಪ್ಪಲ್ಲಿ ಲಾಗಿನ್ ಮಾಡ್ಕೊತ್ಕೊಂಡಿರ್ಬೇಕಾಕೈತಿ ನೋಡ್ರಿ. ಅದೊಂದು ದೊಡ್ಡ ಸಮಸ್ಯೆ ಇನ್ನು ಯಾಕೆ ಈ ಸರ್ಕಾರ ಈ ನಿಯಮನ ತಂದೈತಿ ಅಂತ ಹೇಳೋದಾದ್ರೆ, ಈ ಹಿಂದಿನ 2 ವರ್ಷದ ಹಿಂದಿನ ಹಿಡಿದು ವಾಟ್ಸಪ್ಪ ಈ ಟೆಲಿಗ್ರಾಮ್ದಾಗ ಫ್ರಾಡ್ಗಳು ಭಾಳ ಆಗ್ಯಾವ. ಇನ್ಸ್ಟಾಗ್ರಾಮ, ವಾಟ್ಸಪ್ಪ, ಟೆಲಿಗ್ರಾಮ್ ಈ 3 ಆ್ಯಪ್ಗಳಿಂದ ಕಂಡಾಪಟ್ಟಿ ಫ್ರಾಡ್ಗಳು ಹೆಚ್ಚಾಗ್ಯಾವು. ಮತ್ತು ಲೋನ್ದು ಸ್ಕ್ಯಾಮ್ಗಳು, ಜಾಬ್ ಸ್ಕ್ಯಾಮ್ಗಳು, ಫೇಕ್ ಐಡೆಂಟಿಟಿಗಳು, ಇನ್ವೆಸ್ಟ್ಮೆಂಟ್ದು ಸ್ಕ್ಯಾಮ್ಗಳು ಇಂಥವೆಲ್ಲ ವಾಟ್ಸಪ್ನಾಗ ಭಾಳ ನಡೆಯಕತ್ತಾವು. ಅದ್ರ ಸಂಬಂಧ ಈ ಫೇಕ್ ಸಿಮ್ ಯೂಸ್ ಮಾಡಿ ಫೇಕ್ ಅಕೌಂಟ್ಗಳು ಏನು ಯೂಸ್ ಮಾಡ್ತಿರ್ತಾರಲ್ಲ, ಅಂಥವ್ರನ್ನ ಕಂಡು ಹಿಡಿಬೇಕು. ಅಂಥವ್ರು ಬಲಿಯಾಗ ಈ ಜನಸಾಮಾನ್ಯರು ಬೀಳಬಾರ್ದು ಅಂತೇಳಿ ಈ ರೂಲ್ನ ಮಾಡೈತ್ರಿ ಸರ್ಕಾರ, ಕೇಂದ್ರ ಸರ್ಕಾರ. ಅದಕ್ಕೆ ಇದನ್ನ ತಡ್ಲಕ್ಕ ಸಿಮ್ ಬೈಂಡಿಂಗ ತಂದಾರು ರೂಲ. ಫ್ರೀಕ್ವೆಂಟ್ ವೆರಿಫಿಕೇಷನ, ವೆಬ್ ಲಾಗಿನ್ ಅಂದ್ರೆ ಸಿಮ್ ಬೈಂಡಿಂಗ್ ಅದ್ರ ಜೋಡಿ ಫ್ರೀಕ್ವೆಂಟ್ ವೆರಿಫಿಕೇಷನ, ವೆಬ್ ಲಾಗಿನ್ ಲಿಮಿಟೇಷನ, ಅಂದ್ರೆ ವಾಟ್ಸಪ್ 6 ತಾಸು ಅಷ್ಟೇ ಇರಬೇಕು, ಈ ಥರ ಇಂಟ್ರೊಡ್ಯೂಸ್ ಮಾಡ್ಯಾರ. ಈ ರೂಲಿಂದ ಯಾರಿಗೆ ಹೆಚ್ಚಿಗೆ ಪರಿಣಾಮ ಬೀಳೋದೈತಂದ್ರೆ, ಈ ನಿಯಮ ಕೆಲವು ಜನರಿಗೆ ತೊಂದರೆ ಕೊಡ್ತೈತಿ, ಕೆಲವು ಜನರಿಗೆ ಲಾಭ ಆಕೈತಿ. ಅಂದ್ರೆ ಸಾಮಾನ್ಯ ಜನರಿಗೆ ಲಾಭ ಐತಿ. ಇನ್ನು ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡೋರು ಅವ್ರಿಗೆ, ಡೆಸ್ಕ್ಟಾಪ್ ಈ ಬಿಸ್ನೆಸ್ ಮ್ಯಾನ್ಗಳಿಗೆ, ಫ್ರೀಲ್ಯಾನ್ಸರ್ಸ್ಗಳಿಗೆ ಅಂಥವ್ರಿಗೆ ಹೊಡೆತು ಬೀಳೋದೈತ್ರಿ ಇದು ಈ ಇದರದಿಂದ ರೂಲ್ದಿಂತ್ರ. ಅದ್ರ ಜೊತೆ ಲೋನ್ ಏಜೆಂಟ್ಸು, ಫ್ರೀಲ್ಯಾನ್ಸರ್ಸು, ಎಡಿಟರ್ಸು, ಬಿಸ್ನೆಸ್ ಮ್ಯಾನ್ ಓನರ್ಸು, ಎಸ್ಪೆಷಲಿ ವಾಟ್ಸಪ್ ಮೂಲಕ ಕ್ಲೈಂಟ್ಸ್ಗೆ ಹ್ಯಾಂಡಲ್ ಮಾಡೋರು, ಇಂಥವ್ರಿಗೆಲ್ಲ ಲಾಗೌಟ್ ಇಶ್ಯೂ ಕೆಟ್ಟ ಕಾಡ್ತೈತ್ರಿ ಇನ್ನು ಮುಂದಂತೂ. ಇದಕ್ಕೆ ನೀವು ಈಗ ಏನು ಕ್ರಮ ತೊಗೋಬೇಕು, ಈಗ ಏನು ಮಾಡಬೇಕಪ್ಪ ಅಂದರೆ, ಈ ಅಪ್ಡೇಟ್ ಬಂದ ಮೇಲೆ ನೀವು ಕೆಲವು ಚೇಂಜಸ್ ಅಡಾಪ್ಟ್ ಮಾಡಬೇಕು. ಏನಂದ್ರೆ ಸಿಮ್ ಕಾರ್ಡ್ ಆಲ್ವೇಸ್ ಫೋನ್ದಾಗ ಇರಬೇಕು. ನಿಮ್ಮ ಫೋನ್ದಾಗ ಸಿಮ್ ಕಾರ್ಡ್ ಇರಬೇಕು ವಾಟ್ಸಪ್ ಯೂಸ್ ಮಾಡ್ತೀರಂದ್ರೆ. ವಾಟ್ಸಪ್ ವೆಬ್ ಲಾಗೌಟ್ ಆಗೋದು ನಾರ್ಮಲ್, ಅದನ್ನು ನಿನ್ನ ಯಾರ ಕಡೆಯಿಂದ ಇದು ಮಾಡೋಕ್ಕಾಗಲ್ಲ. ಇನ್ನು ವಾಟ್ಸಪ್ದವ್ರೆ ಅದನ್ನ ಬಿಟ್ಟು ಮತ್ತೊಂದು ಏನ್ರಿ ಅಪ್ಡೇಟ್ ತಂದ್ರೆ ಅದು ಸಾಲ್ವ್ ಆಗ್ಬೋದು, ಇಲ್ಲಕಂದ್ರೆ ಸಾಲ್ವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ವಾಟ್ಸಪ್ ಆ್ಯಪ್ಗೆ ಹೊಸ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೋತಿರ್ಬೋದು. ನಂಬರ್ ಚೇಂಜ್ ಮಾಡಿದ್ರೆ ಮತ್ತು ವಾಟ್ಸಪ್ ರಿಜಿಸ್ಟರ್ ಮಾಡ್ಕೊರಿ. ಸಿಮ್ ಕಳಿತತ್ತಿಕೋ ವಾಟ್ಸಪ್ ಆ ನಂಬರ್ಲೇ ವಾಟ್ಸಪ್ ಯೂಸ್ ಮಾಡೋಕ್ಕಾಗಂಗಿಲ್ಲ. ಸಿಮ್ ಕಳಿತಂದ್ರೆ ವಾಟ್ಸಪ್ ಹೋಯ್ತು. OTP ಫ್ರಾಡ್ಗಳದಿಂದ ಒಂದು ಸ್ವಲ್ಪ ಎಚ್ಚರ ಇರಲಿ. ಮತ್ತು ಇದರಿಂದ ಏನಪ್ಪ ಲಾಭಗಳು, ಏನೇನು ಲಾಭಗಳು ಇರ್ತಾವ್ರಿ. ಲಾಭ ಅದಾವ ಅಂತೇಳಿ ಸರ್ಕಾರ ಈ ರೂಲ್ ತಂದೈತಿ. ಇನ್ನೇನು ಲಾಭಗಳಪ್ಪ ಅಂದ್ರೆ, ಈ ನಿಯಮದಲ್ಲಿ ಕೆಲವು ಒಳ್ಳೆಯ ಭಾಗಗಳು ಅದಾವೆ. ಅವೇನಂದ್ರೆ ಫೇಕ್ ಅಕೌಂಟ್ಸ್ಗಳು ಕಡಿಮೆ ಆಕ್ಕಾವು, ಆನ್ಲೈನ್ ಫ್ರಾಡ್ಗಳು ಪೂರಾ ಕುಸಿದು ಹೋಕ್ಕವು, ಬಿದ್ದು ಹೋಕ್ಕವು, ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಸ್ಟ್ರಾಂಗ್ ಆಕೈತಿ. ಇನ್ನು ಯಾವ ಆ್ಯಪ್ಸ್ಗಳು
ಮೆಸೇಜಿಂಗ್ ಆ್ಯಪ್ಸ್ಗಳು ಸೆಕ್ಯೂರಿಟಿ ಕೂಡ ಅಪ್ಡೇಟ್ ಆದಂಗೆ ಆಕೈತಿ, ಸ್ಟ್ರಾಂಗ್ ಆಕೈತಿ ಸೆಕ್ಯೂರಿಟಿನೂ ಸಹ. ಇನ್ನು ನಷ್ಟಗಳು ಕೇಳೋದಾದ್ರೆ ಇದು ಭಾಳ ನಮ್ಮಂಥವ್ರಿಗಂತೂ ಭಾಳ ತೊಂದರೆ ಕೊಡ್ತೈತೆ ರೀ. ಆಲ್ರೆಡಿ ನೀವೆಲ್ಲ ತಿಳ್ಕೊಂಡ್ರಿ. ಈಗ ವಾಟ್ಸಪ್ ವೆಬ್ 6 ಗಂಟೆ ತನಕ ಲಾಗೌಟ್ ಆಕೈತೆ 6 ತಾಸಾಗನ. ಬಿಸ್ನೆಸ್ ಚಾರ್ಟ್ಸ್ ಎಂಟ್ರಪ್ರೆನರ್ಗಳಿಗೆ ಲಾಸ್ ಐತಿ. ಮಲ್ಟಿಪಲ್ ಡಿವೈಸ್ ಒಳಗೆ ಕೆಲಸ ಮಾಡ್ತಿರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಕಂಪ್ಯೂಟರ್ ಲಾಗಿನ್ ಮಾಡಿ ಟ್ರಾವೆಲಿಂಗ್ ಹೋಗಿನಿ, ಬೇರೆ ಕಡೆ ಹೋಗಿನಿ. ಇಲ್ಲಿ ಕಂಪ್ಯೂಟರ್ದಾಗ ನನ್ನ ವರ್ಕ್ ಬೇರೆದವ್ರು ಮಾಡಿ ಫೈಲ್ ಸೆಂಡಿಂಗ್ ಏನು ಮಾಡ್ಲಿಕ್ಕೆ ವಾಟ್ಸಪ್ ಯೂಸ್ ಮಾಡ್ತಿದ್ರಿ ಇಷ್ಟು ದಿನ. ಇನ್ನು ಮುಂದೆ ಅದು ಬರಲ್ಲ. 6 ತಾಸು ಅಷ್ಟೇ ಲಾಗಿನ್ ಇರ್ತೈತಿ. ಮತ್ತು ನಾ ಎಲ್ಲರೂ ಟ್ರಾವೆಲ್ ಹೋಗಿರ್ತೀನಿ, ಮತ್ತು ನಾ ಫೋನ್ ತೊಗೊಂಡು OTP ಹೇಳಿ ಇದು ಪ್ರಾಬ್ಲಮ್ ಕಾಡ್ತೈತಿ. ಇನ್ನು ಟ್ರಾವೆಲ್ ಮಾಡೋರಿಗಂತೂ ದೊಡ್ಡ ಪ್ರಾಬ್ಲಮ್ ರೀ ಇದು. ಲ್ಯಾಪ್ಟಾಪ್ ಕಂಪ್ಯೂಟರ್ ಯೂಸರ್ಗೆ ಅಂತೂ ವಾಟ್ಸಪ್ ಮರ್ತು ಬಿಡ್ರಿ ನೀವು. ಇಷ್ಟ ಐತ್ರಿ ಸರ್ಕಾರದ ಹೊಸ ನಿರ್ಧಾರ. ನಿಮಗೇನ್ರಿ ಸರ್ಕಾರದ ಈ ನಿರ್ಧಾರ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಇನ್ನು ಈ ನಿರ್ಧಾರ ಯಾವಾಗಿಂದ ಪ್ರಾರಂಭ ಆಗೋದೈತೆ ಅಂದ್ರೆ ಈಗಾಗಲೇ ನವೆಂಬರ್ ತಿಂಗಳದಾಗೆ ಇದನ್ನು ಘೋಷಣೆ ಮಾಡಿದಾಗಿದ್ರಿ ಸರ್ಕಾರ. ಇನ್ನು ಜನವರಿ ಫೆಬ್ರವರಿ ಒಳಗಡೆ ಈ ಅಪ್ಲೈ ಫುಲ್ ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡೈತಿ ಸರ್ಕಾರಿ ರೂಲ್ಸ್. ಎಲ್ಲರಿಗೂ ಅಪ್ಲೈ ಆಕೈತಿ. ಫೆಬ್ರವರಿ ತಿಂಗಳದಾಗೆ ಲಾಸ್ಟ್ ಡೇಟ್ ಐತಿ. 90 ದಿವಸ ಅಡ್ಡ ಟೈಮ್ ಕೊಟ್ಟೈತಿ ಈ ಎಲ್ಲ ಆ್ಯಪ್ಗಳ ಓನರ್ಸ್ಗಳಿಗೆ, ಆ್ಯಪ್ ಕಂಪ್ನಿಗಳಿಗೆ. ಅದಕ್ಕೆ ಇದೊಂದು ವಿಷಯ ಯೂಸ್ಫುಲ್ ಐತಿ, ನಿಮಗೆಲ್ಲ ತಿಳಿಲಿ ಅಂತೇಳಿ ಈ ವಿಡಿಯೋ ಮಾಡೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ನಾಗಿರುವಂಥ ವಾಟ್ಸಪ್ಗೆ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಷಯ ಇದು. ಇಂಥ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವಿಡಿಯೋಗಾಗಿ ಸಿಂಪಲ್ ಸಂತು ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ.